ಕಳ್ಳನಾಗಿದ್ದ ಕುಬೇರ ಶ್ರೀಮಂತನಾಗಿದ್ದು ಹೇಗೆ? ಶಿವರಾತ್ರಿಯ ದಿನ ಕುಬೇರ ಮಾಡಿದ ತಪ್ಪಿಗೆ ಆತ ಹೇಗೆ ಶ್ರೀಮಂತನಾದ? ಶಿವಪುರಾಣ ಭಾಗ 16 ನೀವು ನೋಡಿಲ್ಲ ಅಂದ್ರೆ ಶಿವಪುರಾಣದ ಎಲ್ಲಾ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲಾ ವಿಡಿಯೋವನ್ನು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಲಂಕಾಧಿಪತಿ ರಾವಣ ಕೇವಲ ರಾಕ್ಷಸ ರಾಜನಲ್ಲ, ಅವನು ಮಹಾನ್ ಶಿವಭಕ್ತ ಮತ್ತು ಅಪ್ರತಿಮ ಪರಾಕ್ರಮಿ. ಒಮ್ಮೆ ರಾವಣನು ತನ್ನ ಪುಷ್ಪಕ ವಿಮಾನದಲ್ಲಿ ಕುಬೇರನನ್ನು ಗೆದ್ದು ಬರುತ್ತಿರುವಾಗ ಸುಂದರವಾದ ಹಿಮಾಲಯ ಪರ್ವತ ಶ್ರೇಣಿಯ ಹತ್ತಿರ ಬರುತ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಅವನ ವಿಮಾನವು ಅಲ್ಲಿ ನಿಂತು ಹೋಗುತ್ತದೆ. ರಾವಣ ಗರ್ಜಿಸುತ್ತಾ, ಏನಿದಾಶ್ಚರ್ಯ! ಲಂಕಾಧಿಪತಿ ರಾವಣನ ವಿಮಾನಕ್ಕೆ ಅಡ್ಡಿಪಡಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾವುದಿದೆ ಅಂತ ಆಶ್ಚರ್ಯಪಡುತ್ತಿರಬೇಕಾದರೆ ಆಗ ಅಲ್ಲಿ ಶಿವನ ಪರಮಭಕ್ತ ಮತ್ತು ದ್ವಾರಪಾಲಕನಾದ ನಂದೀಶ್ವರನು ಬಂದನು. ನಿಲ್ಲು ದಶಕಂಠ, ಈ ಪರ್ವತದ ಮೇಲೆ ಜಗತ್ತಿನ ಒಡೆಯನಾದ ಮಹಾದೇವನು ಪಾರ್ವತೀ ದೇವಿಯೊಂದಿಗೆ ವಾಸವಾಗಿದ್ದಾನೆ. ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ, ನಿನ್ನ ಹಾದಿಯನ್ನು ಬದಲಿಸು. ಆಗ ರಾವಣ ಹೀಯಾಳಿಸುತ್ತಾ, ಯಾರೋ ನೀನು ಮಂಗನ ಮುಖದವನೇ, ನನ್ನ ದಾರಿಗೆ ಅಡ್ಡ ಬರಬೇಡ. ಈ ಬೆಟ್ಟ ಅಡ್ಡವಾಗಿದ್ದರೆ ಅದನ್ನು ಕಿತ್ತೆಸೆಯಲು ನನಗೆ ಹೊತ್ತಾಗದು. ರಾವಣನು ನಂದೀಶ್ವರನ ರೂಪವನ್ನು ನೋಡಿ ಕೋತಿ ಎಂದು ಅಣಕಿಸಿದನು. ಇದರಿಂದ ಕ್ರೋಧಗೊಂಡ ನಂದೀಶ್ವರನು ಕೋಪದಿಂದ, ನನ್ನ ಮುಖವನ್ನು ನೋಡಿ ನಕ್ಕೆಯಲ್ಲವೇ? ದಶಕಂಠ, ನೆನಪಿಟ್ಟುಕೋ, ಇದೇ ಕಪಿಗಳ ಸೈನ್ಯದಿಂದಲೇ ನಿನ್ನ ಲಂಕೆ ಮತ್ತು ನಿನ್ನ ಅಹಂಕಾರ ನಾಶವಾಗಲಿ ಎಂದು ಶಾಪ ನೀಡುತ್ತಿದ್ದೇನೆ. ನಂದೀಶ್ವರನ ಶಾಪದಿಂದ ರಾವಣನು ಮತ್ತಷ್ಟು ಕೆರಳಿದನು. ತನ್ನ ದಾರಿಗೆ ಅಡ್ಡವಾಗಿರುವ ಈ ಪರ್ವತವನ್ನೇ ಬುಡಮೇಲು ಮಾಡುತ್ತೇನೆ ಎಂದು ನಿರ್ಧರಿಸಿದನು. ತನ್ನ 20 ತೋಳುಗಳನ್ನು ಕೈಲಾಸ ಪರ್ವತದ ಕೆಳಗೆ ಹಾಕುತ್ತಾನೆ. ತನ್ನ ಅಪಾರ ಶಕ್ತಿಯಿಂದ ಪರ್ವತವನ್ನೇ ಅಲುಗಾಡಿಸಲು ಪ್ರಾರಂಭಿಸುತ್ತಾನೆ. ರಾವಣನು ಪರ್ವತವನ್ನು ಅಲ್ಲಾಡಿಸಿದಾಗ ಇಡೀ ಕೈಲಾಸವು ಕಂಪಿಸಲು ಪ್ರಾರಂಭಿಸಿತು. ಪರ್ವತದ ಮೇಲಿದ್ದ ಗಿಡಮರಗಳು ಉದುರಿದವು. ಪ್ರಾಣಿಗಳು ಭಯದಿಂದ ಓಡಲಾರಂಭಿಸಿದವು. ಪಾರ್ವತೀ ದೇವಿಯು ಈ ಹಠಾತ್ ಭೂಕಂಪದಿಂದ ಗಾಬರಿಗೊಂಡು ಶಿವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆಗ ಪಾರ್ವತೀ ದೇವಿ, ಸ್ವಾಮಿ, ಈ ಪರ್ವತವು ಹೀಗೇಕೆ ನಡುಗುತ್ತಿದೆ? ಪ್ರಳಯವೇನಾದರೂ ಸಂಭವಿಸುತ್ತಿದೆಯೇ? ಆಗ ಶಿವ, ದೇವಿ, ಹೆದರಬೇಡ, ಇದು ದಶಕಂಠ ಎಂಬ ಭಕ್ತನ ಅಹಂಕಾರದ ಆಟ. ಅವನಿಗೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ. ರಾವಣನು ಹರ ಹರ ಮಹಾದೇವ ಎಂದು ಕೂಗುತ್ತಾ ಪರ್ವತವನ್ನು ಮೇಲಕ್ಕೆತ್ತಿದಾಗ ಶಿವನು ತನ್ನ ಬಲಗಾಲಿನ ಹೆಬ್ಬರಳಿನಿಂದ ಪರ್ವತವನ್ನು ತುಸು ಒತ್ತುತ್ತಾನೆ. ಶಿವನು ಪರ್ವತವನ್ನು ಒತ್ತಿದ ಕೂಡಲೇ ರಾವಣನ 20 ಕೈಗಳು ಪರ್ವತದ ಕೆಳಗೆ ಸಿಕ್ಕಿ ಹಾಕಿಕೊಂಡವು. ವಜ್ರದಂತಿದ್ದ ರಾವಣನ ಕೈಗಳು ಜಜ್ಜಲ್ಪಟ್ಟವು. ನೋವಿನಿಂದ ರಾವಣನು ಅಕ್ಷರಶಃ ಕೂಗಾಡಿದನು. ಆಗ ರಾವಣ, ನನ್ನ ಕೈಗಳು ಅಪ್ಪಚ್ಚಿಯಾಗುತ್ತಿವೆ, ಕ್ಷಮಿಸು ಮಹಾದೇವ, ನನ್ನ ಅಹಂಕಾರಕ್ಕೆ ಮಿತಿ ಇರಲಿಲ್ಲ, ಈ ಭಾರವನ್ನು ನಾನು ತಡೆಯಲಾರೆ. 1000 ವರ್ಷಗಳ ಕಾಲ ರಾವಣನು ಆ ನೋವನ್ನು ಅನುಭವಿಸಿದನು. ತನ್ನ ತಪ್ಪಿನ ಅರಿವಾದಾಗ ಶಿವನನ್ನು ಒಲಿಸಿಕೊಳ್ಳಲು ಅಲ್ಲಿಯೇ ಸ್ತುತಿಸಲು ಆರಂಭಿಸಿದನು. ಆ ಸಮಯದಲ್ಲಿಯೇ ಹುಟ್ಟಿದ್ದೇ ಅದ್ಭುತವಾದ ಶಿವತಾಂಡವ ಸ್ತೋತ್ರ ರಚಿಸಿ ಹಾಡುತ್ತಾನೆ. ಜಟಾಟವಿ ಗಲಜಲ ಪ್ರವಾಹ ಪಾವಿತಸ್ಥಲೆ ಗಲೇವ ಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂ ಡಮಡ್ಡಮಡ್ಡಮನ್ನಿನಾದ ವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನಃ ಶಿವ ಶಿವಂ ಎಂದು ರಾವಣನು ತನ್ನ ಭಕ್ತಿಯಿಂದ, ಸಂಗೀತದ ಜ್ಞಾನದಿಂದ ಶಿವನನ್ನು ಅತ್ಯಂತ ಸುಂದರವಾಗಿ ಹೊಗಳಿದನು. ಅವನ ಗಾಯನಕ್ಕೆ ಮತ್ತು ಭಕ್ತಿಗೆ ಭೋಲೇನಾಥನು ಮನಸೋತನು. ಅವನನ್ನು ಮುಕ್ತಗೊಳಿಸುತ್ತಾನೆ. ರಾವಣನ ಸ್ತುತಿಯಿಂದ ಪ್ರಸನ್ನನಾದ ಶಿವನು ಪರ್ವತದ ಮೇಲಿನ ಒತ್ತಡವನ್ನು ತೆಗೆದುಹಾಕಿದನು. ರಾವಣನು ಬಂಧನದಿಂದ ಮುಕ್ತನಾಗಿ ಶಿವನ ಪಾದಗಳಿಗೆ ಬಿದ್ದನು. ಆಗ ಶಿವ, ದಶಕಂಠ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಈ ಚೀತ್ಕಾರ ಅಂದರೆ ರವ ಲೋಕವನ್ನೇ ನಡುಗಿಸಿದ್ದ ಕಾರಣ ಇಂದಿನಿಂದ ನೀನು ರಾವಣನೆಂದು ಕರೆಯಲ್ಪಡುವೆ. ಶಿವನು ರಾವಣನಿಗೆ ಅತ್ಯಂತ ಶಕ್ತಿಶಾಲಿಯಾದ ಚಂದ್ರಹಾಸ ಎಂಬ ಖಡ್ಗವನ್ನು ಉಡುಗೊರಾಗಿ ನೀಡಿದನು. ಆದರೆ ಒಂದು ಎಚ್ಚರಿಕೆ ನೀಡಿದನು, ಈ ಖಡ್ಗವನ್ನು ನೀನು ಅಧರ್ಮಕ್ಕೆ ಬಳಸಿದರೆ ಅದು ಪುನಃ ನನ್ನ ಬಳಿಯೇ ಮರಳಿ ಬರುತ್ತದೆ. ಆದರೆ ನೆನಪಿರಲಿ, ಅಹಂಕಾರ ಯಾರಿಗೂ ಒಳ್ಳೆಯದಲ್ಲ. ಹೀಗೆ ಅಹಂಕಾರದಿಂದ ಬೆಟ್ಟವನ್ನೇ ಎತ್ತಲಿ ಹೋದ ರಾವಣ ಶಿವನ ಶಕ್ತಿಯ ಮುಂದೆ ಮಂಡಿಯೂರಿ ಮಹಾನ್ ಭಕ್ತನಾದನು. ಆದರೆ ನಂದಿ ಕೊಟ್ಟ ಶಾಪವು ಮುಂದೆ ರಾಮಾಯಣದಲ್ಲಿ ನಿಜವಾಯಿತು. ಇದಿಷ್ಟು ಶಿವಪುರಾಣ 17ನೇ ಭಾಗ.
ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ತರಹ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.